ನಾನಾ ಕಾರಣಗಳಿಂದ ಈಗಾಗಲೇ ಜನ ಸ್ಟ್ರೀಟ್ ಫುಡ್ ಅಥವಾ ಬೇಕರಿ ತಿಂಡಿಗಳನ್ನು ತಿನ್ನೋದನ್ನ ಅವಾಯ್ಡ್ ಮಾಡಿದ್ದಾರೆ. ಕಾರಣ ಅದು ಫ್ರೆಶ್ನೆಸ್ ಇರಲ್ಲ ಅಂತನೋ, ಹೈಜಿನಿಕ್ ಇರಲ್ಲ ಅಂತನೋ ಒಂದು ಕಾರಣಗಳಿರ್ಬೋದು. ಆದರೆ ಹೋಮ್ ಮೇಡ್ ಸ್ನ್ಯಾಕ್ಸ್ ಅಥವಾ ಹೋಮ್ ಮೇಡ್ ಪದಾರ್ಥಗಳಿಗೆ ಹೆಚ್ಚು ಜನ ಇವಾಗ ಇಷ್ಟಪಟ್ಟು ತರಿಸ್ಕೊತಿರೋದು ಕಾರಣ ಏನಂದ್ರೆ, ಒಂದು ಹೈಜಿನಿಕ್ ಮತ್ತೆ ನಾವು ಹೇಗೂ ಮನೇಲಿ ಮಾಡ್ತೀವೋ ಅದೇ ರೀತಿ ಮಾಡ್ಕೊಡ್ತಾರೆ ಅಂತನೋ ಒಂದು ನಂಬಿಕೆಯಿಂದಾಗಿ. ಅದೇ ರೀತಿ ನಂಬಿಕೆ ಇಟ್ಕೊಂಡು ನನಗಿದೊಂದು ದೊಡ್ಡ ಆರ್ಡರ್ ಬಂದಿದೆ. ಅದು ಸೀಮಂತ ಫಂಕ್ಷನ್‌ಗೆ. ಸುಮಾರು ರೀತಿಯ ಸ್ನ್ಯಾಕ್ಸ್ ನನಗೆ ಕೇಳಿದ್ರು. ತುಂಬ ಗಮನ ಕೊಟ್ಟು ನಾ ಇದನ್ನ ಪ್ರಿಪೇರ್ ಮಾಡಿ ಕಳಿಸಿದೆ. ಇದಕ್ಕೆ ಮುಂಚೆ ಕೂಡ ಒಂದು ಸೀಮಂತ ಫಂಕ್ಷನ್‌ಗೆ ಸ್ನ್ಯಾಕ್ಸ್ ಆರ್ಡರ್ ಬಂದಿತ್ತು. ತುಂಬ ಇಷ್ಟಪಟ್ಟು ಅವರೆಲ್ಲ ಫೀಡ್‌ಬ್ಯಾಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ. ಅದೇ ಫೀಡ್‌ಬ್ಯಾಕ್‌ಗೋಸ್ಕರನೇ ನಾನು ಎಕ್ಸ್‌ಪೆಕ್ಟ್ ಮಾಡ್ತಾ ಸಾಕಷ್ಟು ಕಾಳಜಿ ವಹಿಸಿ, ಸೀಮಂತ ಅಂತಂದ್ರೆ ಒಂದು ತಾಯಿ ಆಗುವಂಥವಳಿಗೆ ತಿನ್ಸೋವಂಥ ತಿಂಡಿಗಳು ಹೇಗಿರಬೇಕು ಅದೇ ರೀತಿ ಹೈಜಿನಿಕ್ ಆಗಿರಬೇಕು ಅಂತನೋ ಒಂದು ಗಮನ ಇಟ್ಕೊಂಡು ಪ್ರತಿಯೊಂದು ಸ್ನ್ಯಾಕ್ಸ್‌ನ ನಾನು 3 ದಿನ ಟೈಮ್ ತೊಗೊಂಡು ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಕರ್ಜಿಕಾಯಿ ಇದೆ, ರವೆ ಉಂಡೆ ಇದೆ, ಕಜ್ಜಾಯ ಇದೆ, ನಿಪ್ಪಟ್ಟಿದೆ, ಚಕ್ಲಿ ಇದೆ, ಹಾಗೆ ಬರ್ಫಿ ಇದೆ. ಇದೆಲ್ಲ ಹಲವಾರು ರೀತಿಯ ಸ್ನ್ಯಾಕ್ಸ್ ಮನೇಲೇ ನಾವು ಈಸಿಯಾಗಿ ಮಾಡಿಕೊಡುವಂಥ ರೆಸಿಪಿಗಳಾಗಿರೋದ್ರಿಂದ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ನಾನು ಮಾಡಿ ಕಳಿಸಿದೆ. ತುಂಬ ಇಷ್ಟಪಟ್ಟರು. ಹಾಗೆ ಆ ಒಂದು ಫಂಕ್ಷನ್‌ಗೂ ಕೂಡ ನಾನು ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿ ಜೋಡಿಸಿರುವಂಥದ್ದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನನಗಂತೂ ತುಂಬಾನೇ ಖುಷಿ ಆಯಿತು. ನಿಮಗೂ ಇದೇ ರೀತಿ ಸ್ನ್ಯಾಕ್ಸ್ ಐಟಮ್ ಏನಾದರೂ ಬೇಕು ಅಂತ ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ.